ಶ್ರೇಷ್ಠ ಮುತ್ಸದ್ದಿಯಾಗಿದ್ದಾರೆ. ಅವರ ನಾಯಕತ್ವ ಈ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಅಗತ್ಯ ಮತ್ತು ಅನಿವಾರ್ಯ. ಆ ನಾಯಕತ್ವವನ್ನು ಗಟ್ಟಿಗೊಳಿಸ್ತಕ್ಕಂಥದ್ದು, ಬಲಗೊಳಿಸ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ಹಿನ್ನೆಲೆಯಲ್ಲಿ ಇವತ್ತು ಹಿಂದುಳಿದ ವರ್ಗಗಳ ಹಳೆಯ ವಿದ್ಯಾರ್ಥಿಗಳು IAS ಆಗಿದ್ದೀರಿ, KS ಆಗಿದ್ದೀರಿ, ಸ್ಟೇಟ್ ಆಫೀಸರ್ಸ್ ಆಗಿದ್ದೀರಿ, ಡಾಕ್ಟರ್ಸ್ ಆಗಿದ್ದೀರಿ, ಇಂಜಿನಿಯರ್ಸ್ ಆಗಿದ್ದೀರಿ. ಯು ಆರ್ ದಿ ಕ್ರೀಮಿ ಲೇಯರ್ ಆಫ್ ದಿ ಸೊಸೈಟಿ. ಕ್ರೀಮಿ ಲೇಯರ್ ಆಫ್ ದಿ ಸೊಸೈಟಿ. ನೀವೆಲ್ಲರೂ ಸೇರಿ ಜಾಗೃತಿ ಮತ್ತು ಅರಿವನ್ನು ಮೂಡಿಸ್ತಾ 1924ನೇ ಇಸ್ವಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಿಷ್ಕೃತರ ಹಿತಕಾರಣಿ ಅಂತ ಸಭೆಯನ್ನು ಕರೆದರು. 1924, 100 ವರ್ಷಗಳ ಹಿಂದೆ. ಅದರ ಉದ್ದೇಶ ಯಾವ ಜನರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಶೋಷಣೆಗೆ ಒಳಪಟ್ಟಿದ್ದಾರೆ, ತುಳಿತಕ್ಕೆ ಒಳಪಟ್ಟಿದ್ದಾರೆ, ನೀವೆಲ್ಲರೂ ಒಗ್ಗಟ್ಟಾಗಿ ಶಿಕ್ಷಣ, ಸಂಘಟನೆ, ಹೋರಾಟಗಳ ಮೂಲಕ ಹಕ್ಕುಗಳನ್ನು ಪಡಿಬೇಕು ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಿಷ್ಕೃತ ಹಿತಕಾರಣಿಯ ಮೂಲ ಉದ್ದೇಶ ಮತ್ತು ಗುರಿ. ಈ ಎಲ್ಲ ಉದ್ದೇಶಗಳನ್ನು, ರಾಜ್ಯಾಂಗದ ಆಶಯಗಳನ್ನು ಗಮನದಲ್ಲಿಟ್ಟು ಪ್ರತಿಯೊಂದು ಆಯವ್ಯಯವನ್ನು, ಸಿದ್ದರಾಮಯ್ಯವರು ಕೊಟ್ಟ ಆಯವ್ಯಯವನ್ನು ವಿಶ್ಲೇಷಣೆ ಮಾಡಬೇಕು, ವಿಮರ್ಶೆ ಮಾಡಬೇಕು ಮತ್ತು ಅದರ ಪೂರಣವನ್ನು ಜನರಿಗೆ ತಿಳಿಸಬೇಕು. ಅದರ ಮುಖಾಂತರ ಎಂಥ ಸಾಂಸ್ಕೃತಿಕ ನಾಯಕತ್ವ ನಮಗೆ ಬೇಕು, ಅದರ ಅವಶ್ಯಕತೆ ಎಷ್ಟು ಮುಖ್ಯ ಅನ್ನೋದನ್ನು ನಿರೂಪಣೆ ಮಾಡೋದಕ್ಕೆ ಈ ಒಂದು ಏನು ಸಂಘ ಮಾಡಿದಿರಿ, ನೀವು ಜಾಗೃತಿ ಮೂಡಿಸ್ಲಿಕ್ಕೆ, ಅರಿವು ಮೂಡಿಸ್ಲಿಕ್ಕೆ ಒಂದು ಕೇಂದ್ರ ಬಿಂದುವಾಗಿ ಕೆಲಸ ಮಾಡಿ ಒಂದು ಗಟ್ಟಿ ಸಾಂಸ್ಕೃತಿಕ ನಾಯಕತ್ವದ ಬಲವರ್ಧನೆಗೆ ಮತ್ತು ಅದರಿಂದ ದೇಶಕ್ಕೆ, ಸಮಾಜಕ್ಕೆ ಉಪಯುಕ್ತ ಆಗೋ ರೀತಿಯಲ್ಲಿ ನೀವೆಲ್ಲ ಕೆಲಸ ಮಾಡಬೇಕು ಅಂತ ಹೇಳಿ, ಸಿದ್ದರಾಮಯ್ಯನವರು ನಾನು ಕಂಡಂಥ ಒಬ್ಬ ಶ್ರೇಷ್ಠ ನಾಯಕ, ಮುತ್ಸದ್ದಿ ನಾಯಕ. ಎಲ್ಲ ಸಂದರ್ಭಗಳಲ್ಲಿ ತುಳಿತಕ್ಕೆ ಒಳಗಾದವರು, ಮಹಿಳೆಯರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಕಾರ್ಮಿಕರು, ರೈತರು, ಈ ಎಲ್ಲ ಸಮುದಾಯಗಳನ್ನು ಸರ್ವಾಂಗೀಣ ಅಭಿವೃದ್ಧಿ, ಇನ್ಕ್ಲೂಸಿವ್ ಗ್ರೋತ್, ಅದರ ಕಡೆಗೆ ತನ್ನ ಎಲ್ಲ ಶಕ್ತಿ ಸಾಮರ್ಥ್ಯವನ್ನು ರಾಜಕೀಯವಾಗಿ ವಿನಿಯೋಗಿಸಿದ್ದಾರೆ. ಆ ಒಂದು ಕೆಲಸ ಯಶಸ್ವಿ ಆಗಬೇಕು. ಅವರ ನಾಯಕತ್ವ ರಾಜ್ಯಕ್ಕೆ ಅನಿವಾರ್ಯ ಅಂತ ಹೇಳಿ, ನೀವು ಹೆಚ್ಚು ಜವಾಬ್ದಾರಿಯಿಂದ ನಿಮ್ಮ ಮುಂದಿನ ಪೀಳಿಗೆಯನ್ನು ಆರೋಗ್ಯಕರವಾಗಿ ನಿರ್ಮಾಣ ಮಾಡಲಿಕ್ಕೆ ನೀವು ಪ್ರೇರಣಾ ಶಕ್ತಿ ಆಗಬೇಕು ಅಂತ ಹೇಳಿ ನಿಮಗೆ ಶೋಭ ಕೋರಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.